ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಮಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಂದು 2-3 ಸ್ಟಾಪು, ಸಕಲೇಶ್ಪುರದಲ್ಲಿ ಒಂದು ಸ್ಟಾಪ್ ಆಯಿತು, 2 ವಿಡಿಯೋ ಮಾಡಿದ್ವಿ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು KT ಕುಡಿಯೋಕ್ಕೆ ಕಲ್ಲಡಕದಲ್ಲಿ ನಿಲ್ಲಿಸಿದ್ದೀವಿ. ಸೊ ಕಲ್ಲಡಕದಲ್ಲಿ KT ಫೇಮಸ್. KT ಅಂದರೆ ಒಂದು ಟೀ, ಅದು ಕಲ್ಲಡಕ ಟೀ ಅಂತಾರೆ. ಹೆಂಗಿರುತ್ತೆ ಅಂದರೆ ಕೆಳಗಡೆ ಹಾಲಿರುತ್ತೆ, ಮೇಲ್ಗಡೆ ಡಿಕಾಕ್ಷನ್ ಇರುತ್ತೆ. ಅದು ಎಷ್ಟೇ ಅಲ್ಲಾಡಿಸಿದ್ರು ಮಿಕ್ಸ್ ಆಗೋಲ್ಲ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದೇ ಮಜಾ. ಅದು ಈ ಏರಿಯಾದಲ್ಲಿ ಫೇಮಸ್. ಸೊ ಎಲ್ಲಿ ಕುಡಿಬೇಕು ಅಂದರೆ ಲಕ್ಷ್ಮೀ ನಿವಾಸ್ ಅಂತ ಒಂದು ಹೋಟ್ಲಿದೆ. ಸೊ ನೀವು KT ಅಂತಲೇ ಬೋರ್ಡ್ ಹಾಕಿರ್ತಾರೆ ದೊಡ್ಡದಾಗೆ. ಸೊ ಲಕ್ಷ್ಮೀ ನಿವಾಸ್ ಅಂತ ಇರುತ್ತೆ. ಅಲ್ಲಿ ಬಂದರೆ ನೀವು ಹಳೆಯ ರೆಸಿಪಿನ ಟೇಸ್ಟ್ ಮಾಡ್ಬೋದು. ಸೊ ಏನು ಅಂದರೆ 1952ನಲ್ಲಿ ಶುರುವಾಗಿದ್ದು ಹೋಟ್ಲಿದು. ಇವಾಗ ರೋಡೆಲ್ಲ ವೈಡ್ನಿಂಗ್ ಆಯಿತು, ಫ್ಲೈಓವರ್ ಎಲ್ಲ ಬಂತಲ್ಲ, ಸ್ವಲ್ಪ ರಿನೋವೇಟ್ ಎಲ್ಲ ಮಾಡಿದ್ದಾರೆ. AC ಹಾಲ್ ಕೂಡ ಇದೆ ಸಪ್ರೇಟಾಗೆ. ಸೊ ಇಲ್ಲಿ ನಾವು ವಿಡಿಯೋ ಮಾಡಿರಲಿಲ್ಲ. ಇನ್ನೊಂದಿದೆ KT ಹುಡ್ದು ನೀವು ಹೊಸ ಬ್ರ್ಯಾಂಚ್ ಇದೆ, ಅದು ಮುಂಚೆನೇ ಸಿಗುತ್ತೆ ನಮಗೆ. ಬೆಂಗಳೂರಿಂದ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಅದು ಬಂದು ಅವ್ರ ಇಬ್ಬರು ಬ್ರದರ್ಸ್ ನಡೆಸ್ತಾ ಇರೋದು. ಹಳೆಯದನ್ನು ತಮ್ಮ ನೋಡ್ಕೊತಾ ಇದ್ದಾರೆ, ಹೊಸದನ್ನು ಅಣ್ಣ ನೋಡ್ಕೊತಾ ಇದ್ದಾರೆ. ಸೊ ಇದು ಬ್ರಾಂಚಿಗೆ ನಾವು ಬಂದಿರಲಿಲ್ಲ. ಸೊ ಇವಾಗ ಬಂದುಬಿಟ್ಟು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಜೊತೆ ಗಗನ್ ಕೂಡ ಇದ್ದಾರೆ. ಇಬ್ಬರು ಹೋಗ್ಬಿಟ್ಟು KT ಜೊತೆಗೆ ಒಂದಷ್ಟು ಸ್ನ್ಯಾಕ್ಸ್ ಟೇಸ್ಟ್ ಮಾಡೋಣ. ಬ್ರೋ ಹೋಗೋಣ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ ಆರಾಮಾಗಿ ಬರ್ಬೋದು. ಈಗ ಒಳಗೋಣ ಬನ್ನಿ. ಸಾಯಂಕಾಲ ಆಲ್ಮೋಸ್ಟ್ ಇನ್ನೇನು ನಮ್ಮ ಸಂಜಿತ್ ಅವರ ಊರನ್ನ ರೀಚ್ ಆಗ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಒಂದು ಸ್ಟಾಪ್ ಯಾವಾಗಲೂ ಹೋಗ್ತೀವಿ. ಅಲ್ಲಿ ಎಷ್ಟೇ ಟೀ ಕುಡಿಲಿ, ಕಾಫಿ ಕುಡಿಲಿ, ಇಲ್ಲಿ ಬಂದು ಟೀ ಕುಡಿತೀವಿ. ಯಾವ ಜಾಗ ಅಂದರೆ ಕಲ್ಲಡಕದಲ್ಲಿದ್ದೀವಿ. ಕಲ್ಲಡಕದಲ್ಲಿ KT ಕುಡಿಯೋಕ್ಕೆ ಬಂದಿದ್ದೀವಿ. ಕಲ್ಲಡಕ ಟೀ. ಸೊ KTನಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ ನಾವು. ಆ ವಿಡಿಯೋದಲ್ಲೂ ನಾನೇ ಇದ್ದೆ. ಇದ್ದೀರಾ? ಈ ವಿಡಿಯೋದಲ್ಲೂ ನಾನೇ ಇದ್ದೀನಿ. ಅದು ಬಂದು ಸೆಕೆಂಡ್ ಟೈಮು. ಅದು ಹೊಸ ಬ್ರ್ಯಾಂಚು, ಇದು ಮೇಯ್ನ್ ಬ್ರ್ಯಾಂಚು. ಫಸ್ಟು ಓಪನ್ ಆಗಿದ್ದು ಹಳೇ ಬ್ರ್ಯಾಂಚಿಗೆ ಇವಾಗ ಬಂದಿದ್ದೀವಿ. ಕಾಲ ಕೂಡು ಬಂದು. ಸೊ ಸ್ಟಾರ್ಟಿಂಗು ಜಮಾನದಲ್ಲೇ ಪರ್ಮಿಷನ್ ಕೇಳಿದ್ವಿ. ಅವಾಗ ಅಷ್ಟೊಂದು ಯೂಟ್ಯೂಬೆಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಯಾರಿಗೂ ಯೂಟ್ಯೂಬ್ ವಿಡಿಯೋ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಪರ್ಮಿಷನ್ ಸಿಕ್ಕಿರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಒಂದ್ಸಲ ಈ ಕಡೆ ಬಂದಾಗ ಸಂಜಿತ್ ಅವರು ಅಲ್ಲಿ ಮಾತಾಡಿ ಆ ಜಾಗದ ಪರ್ಮಿಷನ್ ಕೊಡಿಸಿದ್ರು. ಸೊ ಅಲ್ಲಿ ವಿಡಿಯೋ ಮಾಡಿದ್ವಿ. ಅದು ಅಣ್ಣ ನೋಡ್ಕೊತಾರೆ, ಇದು ತಮ್ಮ ನೋಡ್ಕೊತಾರೆ. ಹಾಗಾಗಿ ಸೊ ಅಣ್ಣ ತಮ್ಮ ನಡೆಸ್ತಾ ಇರೋದು. ಇದು ಮೇಯ್ನ್ ಬ್ರ್ಯಾಂಚು, ಅದು ಹೊಸ ಬ್ರ್ಯಾಂಚು ಇರೋದು. ಸೊ ಈಗ ಮೇಯ್ನ್ ಬ್ರಾಂಚಿಗೆ ಬಂದಿದ್ದೀವಿ. ಏನೇನು ತರಿಸಿದ್ದೀವಿ ಅಂದರೆ ಆಬ್ವಿಯಸ್ಲಿ ಸಿಗ್ನೇಚರ್ KT ಇದೆ 4, ಅಲ್ಲೊಂದಿದೆ, ಇಲ್ಲಿ 3 ಇದೆ. ಇದು ಸಂಜಿದ್ದು ತಗೊಳ್ಳಿ. ಸಂಜಿತ್ ಕುಡೀರಿ. ಯಾಕೆ ಸಂಜಿದ್ರು ನಮ್ಮ ಕಡೆ ಇಟ್ಬಿಟ್ಟಿದ್ರಾ? ವಿಡಿಯೋ ಫ್ರೆಂಡ್ಲಿ. ಆಮೇಲೆ 4 ಡಿಶ್ನ ತರಿಸಿದ್ದೀವಿ. ಸೊ ಏನೇನು ಅಂತ ಗಗನ್ ಅವ್ರು ಹೇಳ್ತಾರೆ. ಪರಂದು ಪೋಡಿ ಅಂತೆ. ಪರಂದು ಪೋಡಿ ಕರೆಕ್ಟಾ? ಗೊತ್ತಿಲ್ಲ. ನಮ್ಮ ಸಂಜಿತ್ ಬ್ರೋ ಏನು ಹೇಳಿದ್ದಾರೆ ಅದನ್ನೇ ಹೇಳ್ತಾ ಇರೋದು. ಅಕಸ್ಮಾತ್ ಏನಾದ್ರು ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನ್ ನೀವು ಅವ್ರಿಗೆ ಬೈಬೇಕು, ನನಗೆ ಬೈಬಾರ್ದು. ಬಾಳೆಹಣ್ಣಿನ ಬಜ್ಜಿ. ಬಾಳೆಹಣ್ಣಲ್ಲಿ ಮಾಡಿರೋ, ಬಾಳೆಕಾಯಲ್ಲ, ಬಾಳೆಹಣ್ಣಲ್ಲಿ ಮಾಡಿರೋ ಬಜ್ಜಿ ಇದು. ಇಲ್ಲಿ ಮಂಗಳೂರು ಬನ್ಸು. ಇದು ಬನ್ಸು, ಅದು 2 ಪ್ಲೇಟ್ ತರಿಸಿದ್ದೀವಿ. ಆಮೇಲೆ ಗೋಳಿ ಬಜೆ ಇದೆ. ಗೋಳಿ ಬಜೆ ಅಂತೂ ಈ ಟೀ ಏನಾರು ಕುಡಿಬೇಕಾದ್ರೆ ಬನ್ಸು ಗೋಳಿ ಬಜೆ ಕಂಪಲ್ಸರಿ. ಸೊ ಇದು ಬಜ್ಜಿನೂ ಇರಲೇಬೇಕು. ಎಲ್ಲ ಬಂದಿದೆ. ಸೊ ಸ್ಟಾರ್ಟ್ ಮಾಡೋಣ. ಇದು ಇದರಲ್ಲಿ ಕೇರಳದಲ್ಲಿ ಪೋಲಂಪುರಿ, ಪಜಂಪುರಿ, ಏನೋ ಪಲಂಪುರಿ ಅದೇ ಅಲ್ವಾ ಇದು? ಸೇಮಾ? ಹೌದೌದು. ಅವ್ರದ್ದು ಉದ್ದ ಇರುತ್ತೆ, ಇವ್ರದ್ದು ಸರ್ ಅವ್ರದ್ದು ಉದ್ದ ಟೇಸ್ಟ್ ಮಾಡೋಣ. ಇದರಿಂದಲೇ ಹೋಗೋಣ. ಫಸ್ಟ್ ಹಂಗೆ ಪೊಡಿ. ಓಕೆ, ಚಟ್ನಿ ಡಿಪ್ ಮಾಡಿ ನೋಡೋಣ. ಓಕೆ ಡನ್. ಟೇಸ್ಟ್ ಮಾಡೋಣ. ಚಿಯರ್ಸ್ ಗೈಸ್. ಇದು ಬ್ಯಾಟ್ರಲ್ಲೇ ಜೀರಿಗೆ ಎಲ್ಲ ಉಂಟು. ಹುಳಿಯಾಗಿ ಖಾರ ಇಲ್ಲ. ಇದು ಜೀರಿಗೆ ನಾಟಿ ಏಲಕ್ಕಿನ ಒಂಥರ ಏಲಕ್ಕಿ ಬಾಳಿನಲ್ಲಿ ಒಂಥರ ದಪ್ಪದು ಬರುತ್ತಲ್ಲ, ಅದೇನಂತ ಹೇಳಿ ಒಂಥರ ದಪ್ಪ ಇರೋದು ಗೊತ್ತಾ, ಸ್ವಲ್ಪ ಹುಳಿಯಾಗಿಲ್ಲ ಇರುತ್ತಲ್ಲ ಏಲಕ್ಕಿ. ಅದು ನಾನು ತಿಂದಿಲ್ಲ, ಬಟ್ ಅದೇ ಒಂದು ಸ್ವಲ್ಪ ಬರ್ತಾರೆ ಸಣ್ಣಗಾಗಿರುತ್ತಲ್ಲ. ದಪ್ಪ ಇರುತ್ತೆ ಸೈಜು ಏಲಕ್ಕಿ ಬಾಳೆಹಣ್ಣು. ನಾರ್ಮಲ್ ಸಣ್ಣ ಏಲಕ್ಕಿ ಬಾಳೆಹಣ್ಣು ಬರುತ್ತೆ, ಇನ್ನೊಂದು ದಪ್ಪ ಬರುತ್ತಲ್ಲ ಅದ್ರಲ್ಲಿ ಮಾಡೋದು ಅನಿಸುತ್ತೆ. ಲೈಟಾಗಿ ಹುಳಿ ಅಂಶ ಇರುತ್ತೆ. ಆಮೇಲೆ ಸಿಹಿ. ಬ್ಯಾಟ್ರು ದಪ್ಪವಾದ ಕೋಟಿಂಗೇ ಇರುತ್ತೆ. ನಾನು ಹೇಳಿದಂಗೆ ಜೀರಿಗೆ ನೋಡಿ ಎಲ್ಲ ಕಾಣಿಸ್ತಾ ಇರುತ್ತೆ. ಮೇನ್ ಜೀರಿಗೆ ಇದೆ. ಆಬ್ವಿಯಸ್ಲಿ ಕಸಿದಾಗ ತಿಂದಾಗ ಜೀರಿಗೆ ಫ್ಲೇವರ್ ಬಂದೇ ಬರುತ್ತೆ. ಚೆನ್ನಾಗಿದೆ. ಆದರೂ ಏನು ಹೇಳಿ, ನಮ್ಮ ಬಾಳೆಕಾಯಿ ಬಜ್ಜಿ ತಿಂದು ನಮ್ಗೆ ಅದು ಅಡ್ಜಸ್ಟ್ ಆಗಿಬಿಟ್ಟು ಸ್ವಲ್ಪ ಖಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಜ್ಜಿ ಅಂತ ಹೇಳಿದ್ರೆ ಖಾರ ಚಟ್ನಿ ಅಂತ. ಇಲ್ಲಿ ಚಟ್ನಿ ಕೊಟ್ಟಿದ್ದಾರೆ, ಬಟ್ ಇದು ಹುಳಿ ಸ್ವೀಟ್ ಟೈಪ್ ಇದೆ. ಸ್ವೀಟ್ ಬಜ್ಜಿ ಡಿಫ್ರೆಂಟಾಗಿ ಮಧ್ಯದಲ್ಲಿ ಅದು ಜೀರಿಗೆ ಫ್ಲೇವರ್ ಬರುತ್ತೆ. ಚಟ್ನಿನ ಹಚ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಯಿತು. ಚಟ್ನಿ ಸಕಾಲಿದೆ, ಗಮ್ಮತ್ತು. ಸ್ಪೈಸಿ, ಫುಲ್ ಸ್ಪೈಸಿ, ಖಾರವಾದ ಚಟ್ನಿ. ಇದು ಹಂಗೆ ತಿನ್ನೋಕ್ಕೆ ಒಂಥರ ಈ ಸಿಹಿ ಸ್ವೀಟು ಹುಳಿ ಖಾರ ಮಿಕ್ಸ್ ಮಾಡಿ ತಿನ್ನೋ ಥರ ಇಷ್ಟಪಡ್ತಿರುತ್ತಾ ಅವ್ರಿಗೆ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಖಾರ ಆ್ಯಡ್ ಮಾಡಿದ್ರೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ. ನಮಗೆ ಚಟ್ನಿ ಕಾಂಬಿನೇಷನ್ ನಮ್ಗೆ ಸ್ವಲ್ಪ ಬೆಟರ್ ಅನಿಸ್ತು. ಆ ಟೇಸ್ಟ್ಗೂ ಈ ಟೇಸ್ಟ್ ಕಂಪೇರ್ ಮಾಡಿದ್ರೆ ಚಟ್ನಿಲಿ ಹತ್ಕೊಂಡ್ರೆ ಒಂಚೂರು ಚೆನ್ನಾಗಿದೆ ಅನಿಸ್ತು. ಇನ್ನು
ಈಗ ಸ್ವೀಟ್ ಆಗೋಯ್ತು ಬಾಯಿ. ಇನ್ನೊಂದು ಸ್ವಲ್ಪ ಖಾರ ತಿಂದ್ಬಿಟ್ಟು ಟೀಗೆ ಹೋಗೋಣ ಆಯಿತಾ? ಬನ್ನಾ ಇಲ್ಲ, ಇದನ್ನೇ ಸ್ವಲ್ಪ ಚೆನ್ನಾಗಿ ಡಿಪ್ ಮಾಡೋಣ ಚಟ್ನೀಲಿ. ನಮ್ಮ ಫೇವ್ರೇಟು ಗೋಳಿ ಬಜೆ. ಹಿಂಗಿರ್ಬೇಕಂತೀರಾ? ತಿನ್ಬೇಕಾದ್ರೆ ಅದೊಂಥರ ಹಿಂಗೆ ಸ್ಟಿಕ್ಕಿ ಆಗಿ ಬರುತ್ತಲ್ಲ, ಒಂಥರ ನೋಡೋದಕ್ಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಅದು ಕೊಡಿ. ಚೆನ್ನಾಗಿ ಹಿಂಗೆ ಬಬಲ್ಸ್ ಬರಬೇಕು. ಸ್ಪಂಜು ಹೀರ್ಕೊಬೇಕೀಗ. ಹಂಗೆ ಬಿಟ್ಟರೆ ಒಳ್ಳೆ ಚಟ್ನಿ ಕಮ್ಮಿ ಆಯಿತು ನೋಡಿದ್ರ, ಎಳ್ಕೊಂಬಿಡ್ದು ಹಂಗೆ ಸ್ಪಾಂಜ್ ಥರ. ನಾವು ಹಂಗೆ ಟ್ರೈ ಮಾಡ್ತೀವಿ, ನೋಡೋಣ. ಓಕೆನಾ? ಹಾಂ, ಬಂತು, ಬಬಲ್ಸ್ ಬಂತು. ಕಡಿಮೆ ಆಯ್ತಾ ಚಟ್ನಿ? ಕಡಿಮೆ ಆಯಿತು. ಹಾಂ, ಸೂಪರ್. ಚಟ್ನಿನ ಹೈಲೈಟು. ಹೌದು, ಸೂಪರ್ ಇದೆ. ಹಸಿಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಇದೆ, ಇಷ್ಟ ಆಯಿತು. ಇದು ಅಷ್ಟೇ ಸಾಕಷ್ಟು ಸ್ಪಾಂಜಿ, ಮೇಲ್ಗಡೆ ಔಟರ್ ಲೇಯರ್ ಕ್ರಿಸ್ಪಿ, ಸ್ಮೂತು, ಎಲ್ಲ ಹೆಂಗಿರ್ಬೇಕು ಹಂಗೆ ಇದೆ. ಟೆಕ್ಸ್ಚರು ಅಷ್ಟೇ, ಕಲರು ಅಷ್ಟೇ. ಇದು ಸ್ವಲ್ಪ ಆಯಿಲಿ ಇದ್ದೇ ಇರುತ್ತೆ. ಇದು ಡೀಪ್ ಫ್ರೈ ಮಾಡೋದು ಗೋಳಿ ಬಜೆ. ಗೋಳಿ ಬಜೆಗೆ ಇನ್ನೂ ಹೆಸರು ಇದೆ. ಏನು? ಇಲ್ಲಿ ಆಂಧ್ರದಲ್ಲಿ, ತಮಿಳ್ನಾಡಲ್ಲ ಎಲ್ಲ ಮೈಸೂರು ಬೋಂಡ ಅಂತ ಕರೀತಾರೆ. ಆಂಧ್ರ ಸೈಡ್ ಕರೆಕ್ಟ್. ಮೈಸೂರು ಬೋಂಡ ಅಂತ ಹೋದಾಗ ಎಲ್ಲ ಒಂದು ಕಡೆ ಮೈಸೂರು ಬೋಂಡ ಸಿಗುತ್ತೆ. ಹಂಗೆ ಮೈಸೂರು ಬೋಂಡ ಕೊಡಿ ಅಂತ ನೋಡಿದ್ರೆ ಇದು ಗೋಳಿ ಬಜೆ. ನನಗೂ ಅದೇ ಥರ ಆಗಿತ್ತು ಒಂದ್ಸರಿ. ಸೊ ನಾವು ಮಂಗಳೂರು ಬೋಂಡ ಅಂತೀವಿ ಬೆಂಗಳೂರಲ್ಲಿ ಎಲ್ಲರೂ. ಸೊ ಇದು ಕರಾವಳಿ ಕಡೆ ಎಲ್ಲ ಕಡೆ ಮಾಡ್ತಾರೆ. ಸೊ ಇದು ಗೋಳಿ ಬಜೆ ಈ ಥರ ಇದ್ದರೆ ಸ್ಪಾಂಜಿ ಆಗಿ ಲೈಟ್ಗೆ ಸಿಹಿ ಅಂಶ ಇರುತ್ತೆ, ಜಾಸ್ತಿ ಏನಿರೋದಿಲ್ಲ. ಅದು ಇನ್ನು ಬಾಳೆಹಣ್ಣು ಹಾಕಿರ್ತಾರೆ ಇದಕ್ಕೆ ಸಿಹಿ ಅಂಶಕ್ಕೆ? ಇಲ್ಲ, ಬಾಳೆಹಣ್ಣು ಹಾಕ್ತಾರೆ ಇದಕ್ಕೆ, ಮೊಸರು ಸಕ್ಕರೆ. ಓಕೆ. ಸೊ ಬಾಳೆಹಣ್ಣು ಫ್ಲೇವರ್ ಬರಲ್ಲ. ಇದಕ್ಕೆ ಹಾಕೋದಲ್ವಾ? ಕರೆಕ್ಟ್, ಬನ್ಸ್ಗೆ. ಸೊ ಈಗ ಬನ್ಸ್ಗೆ ಹೋಗೋಣ. ಚೆನ್ನಾಗಿದೆ ಟೇಸ್ಟ್. ನಾವೆಲ್ಲ ಕಡಿಮೆ ಬೆಂಗಳೂರು ಕಡೆ ಇದನ್ನೆಲ್ಲ ತಿನ್ನೋದು. ಈ ಸೈಡ್ ಬಂದಾಗಲೇ ಕೇರಳ ಆಗಿರಲ್ಲ, ಕೇರಳನಲ್ಲ ಮಂಗಳೂರಿಗೆ ಬಂದಾಗಲೇ ಜಾಸ್ತಿ ತಿನ್ನೋದು. ಹತ್ರ ಇಡಿ ಬ್ರೋ. ಟಚಿಂಗ್. ಈಗ KT ಕುಡಿಯುವ ಸಮಯ. KT ಸ್ಪೆಷಲ್ ಏನು ಅಂದರೆ ಹಾಲಿನ ಥಿಕ್ನೆಸ್ ತುಂಬಾ ಗಟ್ಟಿ ಇರುತ್ತೆ, ಡಿಕಾಕ್ಷನ್ನು ತೆಳುವಾಗಿರುತ್ತೆ. ಓಕೆ. ಅದಕ್ಕೋಸ್ಕರ ಅದು ಎರಡೂ ಮಿಕ್ಸ್ ಆಗಲ್ಲ. ಅದು ಮೇಲ್ಗಡೆ ಇರುತ್ತೆ, ಕೆಳಗಡೆ ಇರುತ್ತೆ. ಇದರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ಸರಿ, ಮೇಲೆ ಡಿಕಾಕ್ಷನ್ ಹಾಕಿರೋದು. ಡಿಕಾಕ್ಷನು ಇದೆಲ್ಲ ಇರುತ್ತೆ, ಅದು ಮಿಕ್ಸ್ ಆಗಲ್ಲ. ಏನೇ ಆದರೂ ಎಷ್ಟೇ ಸ್ವಲ್ಪ ಅಲ್ಲಾಡಿಸ್ಕೊಂಡು ಏನೇ ತಂದ್ರೂ ಅದು ಮಿಕ್ಸ್ ಆಗಲ್ಲ. ಚೆಲ್ಲುತ್ತೆ ಅಷ್ಟೇ. ಚೆಲ್ಲೋದು ಮೇಲ್ಗಡೆ ಚೆಲ್ಲುತ್ತೆ, ಕೆಳಗಡೆ ಮಿಕ್ಸ್ ಆಗಲ್ಲ. ಮಿಕ್ಸ್ ಆಗಬೇಕು ಅಂದರೆ ಮಾಡಬೇಕಾಗಿರೋದು ಒಂದೇ, ಒಳಗಡೆ ಸ್ಪೂನನ್ನು ಬಿಟ್ಟು ಅಲ್ಲಾಡಿಸ್ಬೇಕು. ಆ ಕಡೆ ಸಾಕಾದಾಗ ಅಲ್ಲಾಡಿಸ್ತವ್ರೆ ಪಂಟ್ರು ಸೈಡಲ್ಲಿ ಇರೋರು. ಯಾರು ಅಂತ ಕಮೆಂಟ್ ಮಾಡಿ. ಮಂಗಳೂರಿನ ಹುಲಿ. ಮಂಗಳೂರು ಹುಲಿ ಯಾಕೋ ಟೀ ಕುಡಿತೈತಲ್ಲ ಇವತ್ತು, ರಕ್ತ ಕುಡಿಯೋದು. ಈ ಥರ ಮಿಕ್ಸ್ ಮಾಡಿಕೊಂಡೇ ಕುಡಿಬೇಕು. ಗೊತ್ತಿರೋರಿಗೆ ಗೊತ್ತು. ಯಾಕೆ ಅಂದರೆ ಹಂಗೆ ಕುಡಿದ್ರೆ ಬೇಗನೆ ಕಹಿಯಾಗಿರುತ್ತೆ, ಹಾಲೆಲ್ಲ ಕೆಳಗಡೆ ಇರುತ್ತೆ. ಚೆಸ್. ಚೆನ್ನಾಗಿದೆ, ಸೂಪರ್. ಹಾಂ, ಇದರಲ್ಲಿ ಶುಗರ್ ಲೆಸ್ಸು ಕೊಡ್ತಾರಾ? ಶುಗರ್ ಲೆಸ್ ಬರಲ್ಲ, ಯಾಕಂದರೆ ಇದು ಶುಗರ್ ಆ ಥಿಕ್ನೆಸ್ ಬರೋದು ಶುಗರ್ ಇರಲೇಬೇಕು. ಬಟ್ ಅಷ್ಟೊಂದು ಶುಗರ್ ಅಂತ ಏನು ಅನಿಸ್ತಾ ಇಲ್ಲ, ನಾರ್ಮಲ್ ಆಗಿದೆ. ಬಟ್ ಸಕ್ಕರೆ ಇದ್ದೇ ಇರುತ್ತೆ. ಶುಗರ್ ಲೆಸ್ ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ಹಾಕೊಬೇಕು ಅಂತ ಅಲ್ಲಿ ಸೈಡಲ್ಲಿ ಶುಗರ್ ಇಟ್ಟವ್ರೆ. ಸುಮಾರು ಜನ ಹಾಕೋತಾ ಇದ್ರು, ಅದು ನೋಡಿದೆ ನಾನು. ಫಸ್ಟು ಶುಗರ್ ಲೆಸ್ ಕೊಡ್ತಾರೆ ಅಂತಲೇ ಅನ್ಕೊಂಡಿದ್ದೆ. ಇಲ್ಲ, ಈಗ ಶುಗರ್ ಹಾಕಲೇಬೇಕು, ಇಲ್ಲಾಂದರೆ ಥಿಕ್ನೆಸ್ ಬರೋಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಸೊ ಅದು ಕೇಳಿ, ಶುಗರ್ ಲೆಸ್ಸು ಕುಡಿಯೋರು ಕೇಳಿಬಿಟ್ಟು ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ಕುಡೀರಿ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಅದ್ಭುತ. ನಮ್ಮ ಪರ್ಫೆಕ್ಟ್ ಆಗಿದೆ, ಎಕ್ಸ್ಟ್ರಾ ಸಕ್ಕರೆನ ಅವಶ್ಯಕತೆ ಇಲ್ಲ. ಹೌದು, ಪರ್ಫೆಕ್ಟ್ ಅದ್ಭುತ. ಇಲ್ಲಂತೂ ಎಲ್ಲ ಟೇಬಲು ಇದು ಇದ್ದೇ ಇರುತ್ತೆ. ಇಲ್ಲಿ ಬಂದಮೇಲೆ ಇದನ್ನು ಕುಡಿಬೇಕಂತಲೇ ಬರೋದು. ಇದನ್ನ ನೆಪದಲ್ಲಿ ಬೇರೆದು ಇನ್ನೊಂದೇನು ಅಂದರೆ, ಇಲ್ಲಿ 1 ಲೀಟ್ರು ಹಾಲಲ್ಲಿ ಏನಾಗಿ ಇದು ಮಾಡೋಕ್ಕೆ ಹೋದರೆ ಅದು ಅರ್ಧ ಲೀಟ್ರ್ ಆಗುತ್ತೆ ಹಾಲು. ಅಷ್ಟು ಥಿಕ್ನೆಸ್ಸು ಗಟ್ಟಿ ಇರಬೇಕು. ಅದು ಇನ್ನೊಂದು ಲೆಕ್ಕ ಏನು ಅಂದರೆ, ಈಗ 1 ಲೀಟ್ರಲ್ಲಿ ಎಷ್ಟು ಗ್ಲಾಸ್ ಮಾಡ್ತಾರೆ ನಾರ್ಮಲ್ ಟೀ, ಅದಕ್ಕೆ ಅರ್ಧ ಲೀಟ್ರಲ್ಲಿ ಅಷ್ಟು ಗಟ್ಟಿ ಹಾಲು ಇರಬೇಕು ಅಂತ ಅವ್ರು ಹೇಳ್ತಾರೆ. ಹಂಗೆ ಗಟ್ಟಿ ಹಾಲು, ತುಂಬ ಗಟ್ಟಿ ಹಾಲು. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ. ನಾರ್ಮಲ್ ಟೀ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ. ಎಷ್ಟಿರ್ಬೋದು ಇದು? ಎಷ್ಟೋ ಇನ್ನೂ ಕೇಳಿಲ್ಲ, ಬಿಲ್ ಆಮೇಲೆ ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ. 25 ಇರ್ಬೋದು, ಇನ್ನೂ ಗೊತ್ತಿಲ್ಲ, ಗ್ಯಾರಂಟಿ. ಡಿಸ್ಕ್ರಿಪ್ಷನಲ್ಲಿ ಗೊತ್ತಾಗುತ್ತೆ. ಕೇಳಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈಗ ಬನ್ಸ್ಗೆ ಹೋಗ್ಬಿಡೋಣ. ಮಾಡೋಣ ಬನ್ಸ್ಗೆ. ಎಸ್, ಬನ್ಸ್. ಇದ್ರ ಹೆಸರು ಬರೀ ಬನ್ಸ್. ನಾವು ಬೆಂಗಳೂರೆಲ್ಲ ಕರೆಯೋದು ಮಂಗಳೂರು ಬನ್ಸ್. ಒಳಗಡೆ ಹಿಂಗಿರ್ಬೇಕು ಗೂಡು, ಫುಲ್ಲು ದಪ್ಪ.
ಮೈ ತುಂಬ್ಕೊಂಡಿರಬೇಕು, ಖಾಲಿ ಇರಬಾರ್ದು ಒಳಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಟೇಸ್ಟ್ ಮಾಡುವ. ಫಸ್ಟ್ ಹಾಗೆ ತಿಂತೀನಿ. ಬಾಳೆಹಣ್ಣು ಬರಬೇಕು. ನಾನು ಯಾಕೆ ಬಾಳೆಹಣ್ಣು ಹಾಕ್ತಾರೆ ಇದಕ್ಕೆ. ಹಣ್ಣಾಗಿರೋ ಬಾಳೆಹಣ್ಣು ಸ್ವೀಟ್ ಆಗಿ ಫೀಲ್ ಆಗುತ್ತೆ. ಅಂದರೆ ಬ್ರೆಡ್ ತಿನ್ನಂಗೆ ಅಂದರೆ ಹಂಗೇನೂ ತಿನ್ಬೋದು, ಬಟ್ ಇದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡ್ರೆ ಇಲ್ಲ ಬಾಳೆಹಣ್ಣು ಫ್ಲೇವರ್ ಲೈಟು ತುಂಬ ಚೆನ್ನಾಗಿದೆ. ಅಂದರೆ ಬರೀ ಇದನ್ನೇ ತಿಂದ್ರೂ ಏನು ತಿನ್ನೋಕ್ಕಾಗಲ್ಲ ಅಂತೇನೆ, ಚೆನ್ನಾಗಿದೆ. ಇದೆಲ್ಲ ಅಷ್ಟೇ ಮಧ್ಯ ಜೀರಿಗೆ ಸಿಗುತ್ತೆ, ಸ್ಪಾಂಜಿಯಾಗಿ ಫ್ಲಫಿಯಾಗಿ. ಔಟ್ರಲ್ಲಿ ಇದು ಡೀಪ್ ಫ್ರೈ ಮಾಡೋದು. ಇದು ಅಷ್ಟೇ ಮಾಡುವ ವಿಧಾನ ಬಂದು ಡೀಪ್ ಫ್ರೈ ಮಾಡ್ತಾರೆ, ಆಯಿಲ್ ಫ್ರೈ, ಅದು ಕೂಡ ಆಯಿಲ್ ಫ್ರೈ ಗೋಳಿ ಬಜ್ಜಿ. ಇದನ್ನು ಹೋಗೋಣ ಚಟ್ನಿಯಲ್ಲಿ ಮುಳುಗಿಸಿ ಫುಲ್ ತುಂಬ್ಕೊತ್ತು. ಚಟ್ನಿ ಹೈಲೈಟ್ ಇದೆ. ಪ್ರತಿಯೊಂದಕ್ಕೂ ಚಟ್ನಿ ಜೊತೆ ತಿಂದಾಗ ಬೇರೆಯೇ ಟೇಸ್ಟ್ ಕೊಡ್ತಾ ಇದೆ. ಚಟ್ನಿ ಅಂತೂ ಮಿಸ್ ಮಾಡಬಾರ್ದು, ಕಂಪಲ್ಸರಿ. ಹಂಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಇದು ಅಷ್ಟೇ, ಗೋಳಿ ಬಜ್ಜಿನೂ ಅಷ್ಟೇ, ಇದು ಅಷ್ಟೇ ಹಂಗೆ ತಿನ್ಬೋದು. ಹೌದು, ಚಟ್ನಿ ಜೊತೆಗೆ ಎಕ್ಸ್ಟ್ರಾ ಫ್ಲೇವರು, ಅದು ಎಕ್ಸ್ಟ್ರಾ ಖಾರ. ಚಟ್ನಿನಲ್ಲಿ ಒಂದು ದಮ್ ಇರಬೇಕು, ಎಲ್ಲ ಥರ ಚಟ್ನಿನೂ ಅಲ್ಲ, ದಮ್ಮಿರೋ ಚಟ್ನಿ. ಸಾರ್ಗೋಣ. ಸಾರು ಟ್ರೈ ಮಾಡಿ ನೋಡೋಣ. ನಾನು ಯಾವತ್ತು ಸಾರಲ್ಲಿ ತಿನ್ನೋಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡೇ ಬೇಡ. ಇದು ಆ ಸ್ವೀಟ್ ಸಾಂಬಾರಲ್ಲ, ಇದು ನಾರ್ಮಲಾಗಿ ಎಲ್ಲರೂ ಸ್ವೀಟ್ ಸಾಂಬಾರು ಅಂತಾರಲ್ಲ, ಆ ಸ್ವೀಟ್ ಸಾಂಬಾರಿಲ್ಲ. ಹಂಗೆ ಇದೆ, ಬರೀ ಅದನ್ನೇ ಕುಡಿದು ನೋಡಿ. ಜಾಸ್ತಿ ಇಲ್ಲ, ಸ್ವೀಟ್ ಜಾಸ್ತಿ ಇಲ್ಲದೆ ಇರ್ಬೋದು, ಬಟ್ ಆ ಸಾಂಬಾರು ಏನು ಕೊಡ್ತಾರೆ ರೆಗ್ಯುಲರ್ ಆಗಿ ದೋಸೆ ಗೀಸೆಗೆಲ್ಲ ಸೇಮ್ ಅದೇ ಥರ ಅನ್ನಿಸ್ತದೆ ನನಗೆ. ನಿಮಗೆ ಸಿಹಿ ಬರಲ್ಲ. ಈಗ ನಾವು ತುಂಬ ಈ ಉಡುಪಿ ಹೋಟೆಲ್ಗಳಲ್ಲೆಲ್ಲ ತಿಂತೀವಿ ಗೊತ್ತಾ, ತುಂಬ ಸ್ವೀಟ್ ಇರೋದು, ಸ್ವೀಟ್ನೆಸ್ ಆ ಥರ ಸಾಂಬಾರಲ್ಲ. ಇದೇ ಸ್ವೀಟ್ನೆಸ್, ಆ ಸ್ವೀಟ್ ಕಮ್ಮಿ ಇರುತ್ತೆ, ಹಾಕಿರ್ತಾರೋ ಏನೋ ಗೊತ್ತಿಲ್ಲ, ಬಟ್ ಖಾರವಾಗಿ ಲೈಟಾಗಿ ಚೆನ್ನಾಗಿದೆ. ಬಟ್ ಬೆಸ್ಟ್ ಬಂದು ನನಗೆ ಚಟ್ನಿನೇ ಅನಿಸಿದೆ. ಅದು ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ. ದೋಸೆನೂ ಸಿಗುತ್ತೆ, ಇಡ್ಲಿ ಸಿಗುತ್ತೆ ಅಂದರೆ ಸಿಗ್ಬೋದು. ಅದಕ್ಕೆಲ್ಲ ಈ ಸಾಂಬಾರು ಚೆನ್ನಾಗಿರುತ್ತೆ. ಬಟ್ ಬನ್ಸ್ಗೆ ಅದ್ಯಾವುದೋ ಇನ್ನೊಂದು ಕೇಳಿದ್ರಲ್ಲ, ಏನು ಅದು ಸಿಗಲ್ಲ ಬೆಳಗ್ಗೆ ಮಾತ್ರ ಅಂದ್ರಲ್ಲ, ಅದೇನೋ ಬೀಗಿಂದ ಬಜಿಲ್ ಬಜಿಲ್ ಅದು ಬೆಳಗ್ಗೆ ಮಾತ್ರ ಸಿಗೋದಂತೆ. ಬೆಳಗ್ಗೆ ಮಾತ್ರ ಕಡಲೆ ಬಜಿಲ್, ಸಜ್ಜಿಗೆ ಬಜಿಲ್, ಆಮೇಲೆ ಪತಂಜಿ ಬಜಿಲ್. ಪತಂಜಿ ಅಂದರೆ ಪತಂಜಿ ಹೆಸರುಬೇಳೆ, ಅದು ಸಿಗುತ್ತೆ. ಬೆಳಗ್ಗೆ ಹೊತ್ತು ಸಿಗುತ್ತಂತೆ, ಇವತ್ತು ಸಾಯಂಕಾಲ ಬೇಕಾದ್ರೆ ಸಿಗೋದಿಲ್ಲ. ಬಜಿಲ್ ತಿನ್ನಬೇಕು ಅಂದರೆ ಬೆಳಗ್ಗೆ ಹೊತ್ತು ಬನ್ನಿ. ಈಗ ಇದನ್ನು ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ, ಸಣ್ಣ ಬ್ರೇಕ್ ಮಾಡಿ. ಸೊ ಫೈನಲ್ ಆಗಿ ಹೆಂಗನ್ನಿಸ್ತು ಬ್ರೋ ಈಗ ಮೈನ್ ಬ್ರಾಂಚ್? ಚೆನ್ನಾಗಿತ್ತು. ಅಂದರೆ ತುಂಬ ವರ್ಷ ಆಯಿತು, ಆಲ್ಮೋಸ್ಟ್ 2 ವರ್ಷ ಆಗಿರ್ಬೇಕು, 2-3 ಹತ್ರ ಆಗಿದೆ ನಾವು ಲಾಸ್ಟ್ ಟೈಮು ಟೇಸ್ಟ್ ಮಾಡಿಬಿಟ್ಟಲ್ಲಿ. ಸೊ ಚೆನ್ನಾಗಿತ್ತು, ಕಾನ್ಸೆಪ್ಟ್ ಗೊತ್ತಿತ್ತು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಈ ಸರಿ ಮತ್ತೆ ಅದನ್ನೇ ಕುಡಿಯೋ ಅವಕಾಶ ಸಿಕ್ತು, ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಫುಡ್ಡು ನನಗೆ ಗೋಳಿ ಬಜೆ ಇಷ್ಟ ಆಯಿತು. ಗೋಳಿ ಬಜೆ ಕರೆಕ್ಟ್ ಅಲ್ವಾ? ಎಸ್. ಆ್ಯಂಡ್ ಬನ್ಸು ಗೋಳಿ ಬಜೆ, ಫಸ್ಟು ಗೋಳಿ ಬಜೆ, ನೆಕ್ಸ್ಟು ಬನ್ಸು, ಆಮೇಲೆ ಇದು. ಬಿಕಾಸ್ ನಮಗೆ ಕಾಯಿ ತಿಂದು ಅಭ್ಯಾಸ, ಇದು ಹಣ್ಣು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ನನಗೆ ಪರ್ಸ್ನಲಿ. ಓಕೆ, ನಾನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿತ್ತು, ಬಟ್ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ. ಹಾಗೆ ಈ ಕಡೆ ಒಂದು ಕಡೆ ಇರೋರಿಗೆ ಇನ್ನೊಂದು ಫುಡ್ ಅಡ್ಜಸ್ಟ್ ಆಗೋಕ್ಕೆ ಲೇಟ್ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಅಡ್ಜಸ್ಟ್ ಆಗುತ್ತೆ ಲೇಟ್ ಆಗುತ್ತೆ. ಅಲ್ಲೇ ಜಾಸ್ತಿ ದಿವಸ ಇದ್ದಾಗ ಅದು ತಿಂತ ಅಭ್ಯಾಸ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಬಂದಾಗ ಮಿಸ್ ಮಾಡಿದ್ರೆ ನಾವೇನು ಟ್ರೈ ಮಾಡಿದ್ರೆ ಅದನ್ನು ಟ್ರೈ ಮಾಡಿ. ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ಬೇಜಾನ ಐಟಮ್ಸ್ಗಳಿರುತ್ತೆ. ಇವಾಗಲೂ ಇದೆ, ದೋಸೆ ಎಲ್ಲ ಸಿಗುತ್ತೆ, ಪಲಾವ್ ಎಲ್ಲ ಇರಬೇಕು, ರೈಸ್ ಐಟಮ್ಸ್ ಎಲ್ಲನೂ ಅವೆಲ್ಲ ಟ್ರೈ ಮಾಡ್ಬೋದು. ಬಟ್ ನಾವು ಮೇಯ್ನು ಇಲ್ಲಿ ಬಂದಾಗ, ಈ ಕಡೆ ಬಂದಾಗ ಇವನ್ನೇ ತಿನ್ನಬೇಕು ಅಥೆಂಟಿಕ್ ಆಗಿ ಅಂದ್ಬಿಟ್ಟು ಅದನ್ನು ತರಿಸಿದ್ದು. ಸೊ ಮೇಯ್ನ್ ಬಂದ್ಬಿಟ್ಟು ಟೀ ಕುಡಿಯೋಕ್ಕಾದರೂ ಒಂದು ಸ್ಟಾಪ್ ಹಾಕಲೇಬೇಕು. ಒಂದು ಇಲ್ಲಿ ಸ್ಟಾಪ್ ಫ್ರೆಶ್ ಅಪ್ ಆಗುತ್ತೆ, ಒಂದು ಯೂನಿಕ್ ಟೀ, ಅದರಲ್ಲೂ ಈ ರೋಡಲ್ಲಿ ಬೇಕೇ ಬೇಕು. ಈ ರೋಡಲ್ಲಿ ಬಂದು ಓಡಿಸಿ ಲಡಾಖ್ ರೋಡಲ್ಲಿ ನೀವು ಸ್ವಲ್ಪ ಕುಡಿದ್ರೆ ಮೈಗೆಲ್ಲ ಸ್ವಲ್ಪ ಹಗುರ ಆಗುತ್ತೆ. ಆಮೇಲೆ ನನ್ನ ಜೊತೆ ಹೇಳಿದ್ರು 2 ವರ್ಷಕ್ಕೆ ಬನ್ನಿರಿ ನಮ್ಮ ಏರಿಯಾಗೆ ಹೆಂಗಿರ್ತದೆ ನೋಡಿರಿ ಫ್ಲೈಓವರು ಅಂತ ಹೇಳಿದರು. ಇನ್ನು ಫ್ಲೈಓವರು ಅಲ್ಲಲ್ಲೇ ಆಗಿದೆ. ನಾನು ರೋಡ್ ಆದರೆ ಕಾರ್ ತಗೊಂಡು ಹೋಗ್ತಿದ್ದೆ, ರೋಡೇ ಆಗಿದೆ. ಕರೆಕ್ಟ್. ಎಷ್ಟೋ ಜನ ಕೇಳ್ತಾ ಇದ್ರು, ಸಂಗೀತ ಕಾರ್ ತೊಗೊಂಡ್ರೆ ಅಂತ ಮಾರುತಿ ಇದು ವೀಡಿಯೋ ಮಾಡಿದಾಗ ಇಲ್ಲಿ ರೋಡ್ ಆದಾಗ ತೊಗೊತೀನಿ ಅಂತ ಅವರು ಇದು ಮಾಡಿದ್ದು. ರೋಡ್ ಆದಮೇಲೆ ತೊಗೊತೀನಿ, ಫಾಸ್ಟಾಗಿ ಬರಬೇಕು, ಗಾಡಲ್ಲೆಲ್ಲ ಓಡ್ಸೋಕ್ಕೆ ಕಷ್ಟ ಅಂತ. ಆ ರೋಡ್ ಯಾವಾಗ ಆಗುತ್ತೆ ಆವಾಗ ಸಂಗೀತ ಕಾರ್ ಇಡಿಸ್ತಾರೆ. ಅದಕ್ಕೋಸ್ಕರ ರೋಡ್ ಆಗಿಲ್ಲ, ಅದಕ್ಕೆ ಇನ್ನೂ ಕಾರ್ ತಗೊಂಡಿಲ್ಲ.
ಸಂಜಿತ್ ಅವರ ರೋಡ್ ಮಾಡ್ಬೇಕು ಬೇಗ. ಸಂಜಿತ್ ಅವರ ಫ್ಯೂಚರು ಈ ರೋಡ್ ಮೇಲಿದೆ. ಸೊ ನೀವು ಅವೆಲ್ಲ ತಲೆ ಕೆಡ್ಸ್ಕೊಂಬಿಡಿ, ಇಲ್ಲಿ ಬಂದ್ಬಿಟ್ಟು ಟೀ ಕುಡ್ಬಿಟ್ಟು ಹೋಗಿ ಮಜಾ ಮಾಡಿ ಅಂತ ಕೇಳ್ಕೊಂತ. ಸೊ ನೀವು ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಿ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ಗೊತ್ತಾಗಲಿ. ಯಾಕಂದರೆ ಎಲ್ಲರಿಗೂ ಗೊತ್ತು KT ಕರ್ನಾಟಕದಲ್ಲಿ KT ಫೇಮಸ್ಸು. ಅದರಲ್ಲೂ ಇದು ತುಂಬ ಹಳೆಯ ಬ್ರ್ಯಾಂಚು. 1952 ಅಂದರೆ 1952ನಲ್ಲಿ ಓಪನ್ ಆಗಿದ್ದು ಅಂತ. ಸೊ ಅಲ್ಲೂ ಬ್ರ್ಯಾಂಚ್ ಇದೆಯಲ್ಲ, 2 ಫ್ಯಾಮಿಲಿನೇ, ತಮ್ಮ ಅಣ್ಣ ಇಬ್ಬರು ನಡೆಸ್ತಾ ಇರೋದು. ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು. ಅದೇ ಹಳೆ ಹೋಟ್ಲು ಅಥೆಂಟಿಕಾಗಿ ತಿನ್ನಬೇಕು ಅಂದರೆ ಇಲ್ಲಿ ಬನ್ನಿ, ಟ್ರೈ ಮಾಡಿ. ಆಮೇಲೆ ನಮ್ಮಂಥವ್ರು ಇರ್ತಾರೆ, ಈ ಹಿಸ್ಟ್ರಿ ಗೊತ್ತಿಲ್ಲದೆ ಇರೋರು, ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಟೇಸ್ಟ್ ಮಾಡದೇ ಇರೋರು ಇರ್ತಾರೆ, 2 ವರ್ಷ 3 ವರ್ಷಕ್ಕೆ ಮುಂಚೆ ನಾನು ಟೇಸ್ಟ್ ಮಾಡಿದ್ದು. ಸೊ ಅಂಥವ್ರನ್ನ ನೀವು ಟೇಸ್ಟ್ ಮಾಡಿರೋರು, ಗೊತ್ತಿರೋರು, ಅಂಥವ್ರನ್ನ ಕರ್ಕೊಂಬನ್ನಿ. ಅದು ಗೊತ್ತಿಲ್ಲ ಪಾಸ್ ಆಗ್ಬಿಡ್ತಾರೆ ಏರಿಯಾ. ಇಲ್ಲಿ ಬಂದಾಗ ನೆನ್ಪಿಟ್ಕೊಂಡು ಬನ್ನಿ, ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇದನ್ನು. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ ಬೇಕು ಇದೇ ಥರ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಗಗನ್ ಅವ್ರ ಚಾನಲ್ಲು, ಅವರು ಕೂಡ ಬ್ಲಾಗ್ ಮಾಡ್ತಾ ಇದ್ದಾರೆ. ನಮ್ಮದು ಫುಲ್ ಜರ್ನಿ, ನಮ್ಮದು ಬರೀ ಈ ಥರ ಸಪ್ರೇಟ್ ವೀಡಿಯೋಸ್ ಬರುತ್ತೆ. ಬಿಹೈಂಡ್ ದ ಸೀನ್ಸ್ ಎಲ್ಲ ಬರೋದಿಲ್ಲ, ಹಿಂದೆ ಏನೇನು ಮಾಡ್ತೀವಿ ಬಿಹೈಂಡ್ ದ ಸೀನ್ಸು, ಅಲ್ಲಿಂದ ಕಾರ್ ನಿಲ್ಸಿ ಇಲ್ಲಿಗೆ ಬರೋದಕ್ಕೆ ಏನಾಯಿತು, ಕರೆಕ್ಟ್, ಅದೆಲ್ಲ ನಡೆದಿದೆ, ಅದೆಲ್ಲ ನನ್ನ ಬ್ಲಾಗಲ್ಲಿ ಬರುತ್ತೆ. ಚಾನಲ್ ಬರುತ್ತೆ. ಸೊ KGK ಬ್ಲಾಗ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದೆಲ್ಲ ನೋಡ್ಬೋದು. ಹೌದು. ಸೊ ಆಲ್ರೆಡಿ ಮೊನ್ನೆ ಎಲ್ಲ ಚೆನ್ನಾಗಿ ಬಂದಿದೆ, ಅದೆಲ್ಲ ನೋಡಿ ಹೋಗಿ ಹೇಳಿದ್ರೆ ಎಲ್ಲ. ಸೊ ನಮಸ್ಕಾರ.